ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಜಯಲಲಿತಾ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅಜ್ಜಿ ಮತ್ತು ಮೀನಾಕ್ಷಿ ಕೂತ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಇವಳಿಗೆ ಲಲಿತಂಗೆ ಯಾಕೆ ಈ ಥರ ಎಲ್ಲರೂ ಸೇರ್ಕೊಂಡು ಹಿಂಸೆ ಕೊಡೋದು, ಇದು ಏನು ಚೆನ್ನಾಗಿರುತ್ತೆ, ಇದೇ ಬೆಳ್ಕೊಂಡು ಹೋದರೆ ಭಾಳ ಬೇಜಾರಾಗುತ್ತೆ. ಪಾಪ ಹುಡುಗಿ ಪಾಡಿಗೆ ಹುಡುಗಿ ಕೆಲಸ ಮಾಡ್ಕೊಂಡಿರುತ್ತೆ, ಆ ಹುಡುಗಿನ ಸುಮ್ಮನೆ ಇರೋಕ್ಕೆ ಬಿಡಲ್ವಲ್ಲ ಇವರು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಆಗ ದೊಡ್ಡ ಸೊಸೆ ಮತ್ತು ಅಲ್ಲ ದೊಡ್ಡ ಸೊಸೆ ಮತ್ತು ಪರಮೇಶ್ವರಿ ಇಬ್ಬರೂ ದೇವಸ್ಥಾನಕ್ಕೆ ಹೋಗಿದ್ದು ಅಂತ ಬರ್ತಾರೆ. ಅಲ್ಲ ದೊಡ್ಡ ಸೊಸೆಗೆ ಹೇಳುತ್ತೆ, ದೊಡ್ಡ ಮೊಮ್ಮಗನ ಹೆಂಡ್ತಿಗೆ ಹೇಳುತ್ತೆ ಅಜ್ಜಿ, ಅಲ್ಲ ಕಣೆ, ಯಾವಾಗಲೂ ನೀನು ಪರಮೇಶ್ವರಿ ಬಾಲ ಹಿಡ್ಕೊಂಡೇ ತಿರುಗ್ತೀಯಲ್ಲ, ಅದ್ರ ಬದಲು ಸ್ವತಂತ್ರವಾಗಿ ತಿರ್ಗೋದು ಕಲ್ತ್ಕೊ ನೀನು ಯಾವಾಗ ಅದನ್ನೆಲ್ಲ ಕಲಿಯೋದು. ಇಲ್ಲ ಅತ್ತೆ, ಇವತ್ತು ನಾನು ಮುಂದೆ ಇಲ್ಲ ಅಜ್ಜಿ, ಇವತ್ತು ನಾನು ಮುಂದೆ ಇದ್ದೆ, ಅತ್ತೆ ಹಿಂದೆ ಇದ್ದರು ಅಂತ ಹೇಳ್ತಾಳೆ. ಅಷ್ಟು ದಡ್ಡಿ ಥರ ಮಾತಾಡ್ತಾಳೆ. ಆದರೆ ಅವಳು ದಡ್ಡಿ ಅಂತೂ ಅಲ್ಲವೇ ಅಲ್ಲ, ದಡ್ಡಿ ಥರ ಮಾತಾಡ್ತಾಳೆ ಅಷ್ಟೇ. ಏಕೆಂದರೆ ಅವಳು ಗಂಡ ದುಡಿತಾ ಇಲ್ಲದ ಕಾರಣಕ್ಕೆ ಯಾರು ಹೇಳಿದ್ರು ಅವ್ರ ಮಾತನ್ನು ಕೇಳ್ತಾಳೆ. ಮೀನಾಕ್ಷಿ ಕೂಡ ಅದನ್ನು ಕೇಳಿಸ್ಕೊಳ್ತಾ ಕೂತಿದ್ಲು. ನಾನು ಮುಂದೆ ಅಲ್ಲೂ ಕ್ಯೂನಲ್ಲೂ ಅಷ್ಟೇ ಅಜ್ಜಿ, ನಾನು ಮುಂದೆ ಇದ್ದೆ, ಅತ್ತೆ ಹಿಂದೆ ಇದ್ದರು ಅಂತ. ಅಂದರೆ ಮುಂದೆ ನೀನು ನಡೆಯೋದು ಕಲ್ತ್ಕೊ ಅಂತ ಅಂದರೆ ಇವಳಿಗೆ ಏನು ಅನ್ನಿಸ್ತು ಅಂದರೆ ಅತ್ತೆ ಮುಂದೆ ಹೋಗು ಅನ್ನಂಗೆ ಆಯಿತು ಅಂತ ಒಂಥರ ದಡ್ಡಿ ಥರ ಹೇಳ್ತಾಳೆ. ಆದರೆ ಇವಳು ಭಾಳ ಚುರುಕಿದ್ದಾಳೆ, ದಡ್ಡಿ ಅಂತೂ ಅಲ್ವೇ ಅಲ್ಲ. ಅವ್ರ ಮಾವಂದೇ 10 ಲಕ್ಷ ರೂಪಾಯಿ ದುಡ್ಡು ಕದ್ದಿದ್ದಾಳೆ. ಇಲ್ಲಿ ಈ ಕಡೆ ಸೀರೆ ಉಟ್ಕೊಳ್ಳೋಕ್ಕೆ ಅವಳು ಆಫೀಸಿಗೆ ಹೋಗಿ ಮನೆಗೆ ಬರ್ತಾಳೆ. ಇನ್ನೂ ಬರಲಿಲ್ಲ ಅಂತೇಳಿ ಮೀನಾಕ್ಷಿ ಫೋನ್ ಮಾಡ್ತಾಳೆ. ಫೋನ್ ಮಾಡಿದ ತಕ್ಷಣ ಮನೆಗೆ ಬರ್ತಾಳೆ. ಮನೆಗೆ ಬಂದುಬಿಟ್ಟು ಇವತ್ತು ಪೂಜೆ ಇಟ್ಕೊಂಡಿದ್ದಾರೆ. ವರ್ಷಕ್ಕೊಂದ್ಸಲಿ ಪೂಜೆ ಮಾಡೋದು, ಮುತ್ತೈದೆಯರಿಗೆ ಕುಂಕುಮ ಕೊಡೋದು. ಈ ಪೂಜೆ ಮಾಡುವಾಗ ಎಲ್ಲರೂ ರೆಡಿಯಾಗಿದ್ದೀವಿ, ನೀನು ಲಲಿತಾ ರೆಡಿಯಾಗಿ ಬರೋಗು ಅಂತೇಳಿ ಮೀನಾಕ್ಷಿ ಹೇಳ್ತಾಳೆ. ಸರಿ ಅಕ್ಕ ಅಂತ ಹೋಗ್ತಾಳೆ. ರೆಡಿಯಾಗಿ ಸೀರೆ ಇಟ್ಕೊಂಡು 2 ಸೀರೆ ಇಟ್ಕೊಂಡು ಯಾವ ಸೀರೆ ಉಟ್ಕೊಳ್ಳಿ, ಇದು ಉಟ್ಕೊಳ್ಳ ಅದು ಉಟ್ಕೊಳ್ಳ ಅಂತ ನೋಡ್ತಾ ಇರ್ತಾಳೆ. ಅಲ್ಲಿಗೆ ಗಂಡ ಹೋಗ್ತಾನೆ. ಗಂಡ ಹೋದಾಗ ದೊರೆ ನೋಡಿ ಯಾವ ಸೀರೆ ಉಟ್ಕೊಳ್ಳಿ ನಾನು ಅಂತ ತೋರಿಸ್ತಾಳೆ. ಆವಾಗ ಅವನು ಹೇಳ್ತಾನೆ, ಗೋಲ್ಡ್ ಕಲರು ಅಂದರೆ ಹೇಗೆ ಅಂದರೆ ಕ್ರೀಮ್ ಕಲರ್ ಸ್ಯಾರಿ ಉಟ್ಕೋ, ಅದು ಚೆನ್ನಾಗಿ ಕಾಣುತ್ತೆ ನಿನಗೆ, ಸೂಪರಾಗಿ ಕಾಣುತ್ತೆ ಅಂತ ಹೇಳ್ತಾನೆ. ಆಯಿತು ದೊರೆ, ಅದೇ ಉಟ್ಕೋತೀನಿ ಅಂತ ಹೇಳ್ತಾಳೆ. ಅವನು ಯಾರ ಹತ್ರನ ಫೋನ್ ಮಾಡ್ತಾ 2-3 ಸಲ ಕೈ ಸೊನ್ನೆನಲ್ಲೇ ಹೇಳ್ತಾನೆ, ಅದು ಉಟ್ಕೋ ಅಂತ. ಅವಳು ಬಾಯಿ ಬಿಟ್ಟು ಹೇಳಲಿಲ್ವಲ್ಲ ಅಂತೇಳಿ ಕೇಳ್ತಿರ್ತಾಳೆ. ಆಮೇಲೆ ಸ್ವಾಮನ್ ಅವ್ರ ಅಮ್ಮ ಏನೇನೋ ಸ್ವಾಮನ್ ಥರಕ್ಕೆ ಹೇಳಿ ಕಳಿಸಿರ್ತಾಳೆ ಜಯ ಹತ್ರ. ಅದನ್ನೆಲ್ಲ ತಗೊಂಬಂದು ಕೆಲಸದವಳು ತಗೊಂಡು ಹೋಗ್ತಾಳೆ. ಲಲಿತಾ, ನಿಮ್ಮ ಯಜಮಾನ್ರು ಬಂದರು ನೋಡೋಗು ಅಂತೇಳಿ ಮೀನಾಕ್ಷಿ ಕಳಿಸ್ತಾಳೆ. ಆಯಿತು ಅಕ್ಕ, ನೋಡ್ಕೊಬರ್ತೀನಿ ಅಂತ ಬರ್ತಾಳೆ. ಅಲ್ಲೋದಾಗ ನನಗೇನು ತರಲಿಲ್ವ ದೊರೆ ಅಂತಾಳೆ. ಇಲ್ಲ, ಏನೂ ತರಲಿಲ್ಲ. ಏನೂ ತರಲಿಲ್ವಾ, ಹೋಗ್ಲಿ ಬಿಡಿ ಅಂತೇಳಿ ಸರಿ ಅಂತ ಇದು ಮಾಡ್ತಾಳೆ. ಆವಾಗ ಒಂದು ರೋಸ್ ಇಟ್ಕೊಂಡು ಬಂದಿರ್ತಾನೆ. ಈ ರೋಸು ನನಗೆ ದೊರೆ ಅಂತಾಳೆ. ಮತ್ತು ಇನ್ಯಾರಿಗೆ ತರಲಿ ನಿನಗಲ್ದಲೆ ಅಂತೇಳಿ ಇಸ್ಕೋತಾಳೆ. ಆ ರೋಸನ್ನು ನೋಡಿ ತುಂಬ ಖುಷಿ ಪಡ್ತಾಳೆ. ಈ ಸ್ಯಾರಿಗೆ ಈ ರೋಸು ತುಂಬ ಚೆನ್ನಾಗಿ ಕಾಣುತ್ತೆ, ಇದನ್ನು ಮುಡ್ಕೋ ಅಂತ ಹೇಳ್ತಾನೆ. ಆಯಿತು ದೊರೆ ಅಂತ ಹೇಳ್ತಾಳೆ. ಆದರೆ ದೊರೆ ಅಲ್ಲಿ ಮನೆಗೆ ಬರೋದೇ ಇಲ್ಲ, ಅವನ ಹೊರಗಡೆನೇ ಇರ್ತಾನೆ. ಹೆಂಗಸ್ರದ್ದು ಸಮಾಚಾರ ಅಂತೇಳ್ಬಿಟ್ಟು ಅವನೊಳಗೆ ಬರೋದೇ ಇಲ್ಲ. ಇಲ್ಲಿ ಇವಳಿಗೆ ಅವಮಾನ ಮಾಡಬೇಕು ಲಲಿತಂಗೆ ಅಂತೇಳಿ ಇವರಿಬ್ಬರು ಮಾತಾಡ್ಕೊಂಡವ್ರೆ, ಅತ್ತೆ ಸೊಸೆ. ಹಂಗಾಗ್ಬಿಟ್ಟು ಒಬ್ಬಳು ಕುಂಕುಮ ತಗೊಳ್ಳಲ್ವಲ್ಲ, ಅಂಥವ್ರನ್ನ ಕರೆದಿದ್ದಾರೆ ಕುಂಕುಮಕ್ಕೆ. ಅವಳು ಬಂದಳು. ಇವಳು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರೋದ್ರಿಂದ ಎಲ್ಲರನ್ನೂ ಸಮಾನತೆಯಿಂದ ನೋಡಬೇಕಾಗುತ್ತೆ. ಅದಕ್ಕೋಸ್ಕರ ಅವಳು ಏನು ಮಾಡಿದ್ಲು ಅಂತಂದರೆ, ಬನ್ನಿ ಅಕ್ಕ, ಬನ್ನಿ ಬನ್ನಿ ಅಂತೇಳಿ ಅವ್ರನ್ನೂ ಕರೆದ್ಲು, ಇವ್ರನ್ನೂ ಕರೆದು ಎಲ್ಲ ಕರೆದು ಕೂರಿಸಿದ್ದಾರೆ. ಒಬ್ಬರು ಒಂದು ಕಡೆ ಬಡವ್ರ ಕೇರಿ ಜನ, ಒಂದು ಕಡೆ ಶ್ರೀಮಂತರ ಕೇರಿ ಜನ ಎಲ್ಲರೂ ಕೂತಿದ್ದಾರೆ. ನೋಡು ಇವಾಗ ಹೆಂಗಿರುತ್ತೆ ನಾಟಕ ಅಂತೇಳಿ ಅವರೇ ಅತ್ತೆ ಸೊಸೆ ಇಬ್ಬರು ಮಾತಾಡ್ಕೊತಾ ಇದ್ದಾರೆ. ಲಲಿತಾ ಎಲ್ಲರಿಗೂ ಬಂದರಿಗೆ ಜ್ಯೂಸ್ ಎಲ್ಲ ಕೊಟ್ಟು, ಮತ್ತು ಕೆಲಸದವಳು ಎಲ್ಲ ಕೊಡ್ತಾ ಇದ್ದಾಳೆ ಜ್ಯೂಸು ಇದು ಎಲ್ಲನೂ. ಅಕ್ಕ ಬನ್ನಿ, ಲಲಿತಾ ಅಂತ ಬರ್ತಾಳೆ. ಓ ಬನ್ನಿ ಅಕ್ಕ, ಬನ್ನಿ ಬನ್ನಿ ಅಂತ ಬಂದಮೇಲೆ ಇನ್ನೂ ಕೂತೇ ಇರಲ್ಲ ಅಷ್ಟರೊಳಗೆ ಈ ಕಡೆ ಶ್ರೀಮಂತರ ಕೇರಿ ಜನ ಬಂದಿರ್ತಾರಲ್ಲ, ಅದರಲ್ಲೊಬ್ಳು ಎದ್ದು ನಿಂತ್ಕೊಂಡು, ಆ ವಿಧವೆನ ಕರೆದಿದ್ದೀರಲ್ಲ ಕುಂಕುಮಕ್ಕೆ, ಅವಮಾನ ಮಾಡೋದಿಕ್ಕ ನಮಗೆ, ಏನು ಲಲಿತಾ ಇದು, ಅವ್ರನ್ನೆಲ್ಲ ಏನು ಕರಿಬೇಕಾಗಿತ್ತು ಅಂಥೇಳಿ ಜೋರು ಮಾಡ್ತಾಳೆ. ಅದಕ್ಕೆ ಅಕ್ಕ ಎಲ್ಲ ಒಂದೇಯ, ಏನಕ್ಕಕ್ಕ ಹಂಗಂತ ಮಾತಾಡ್ತಾಯಿದ್ದೀರಾ, ಎಲ್ಲರೂ ಒಂದೇಯ, ಅವು ಬಡವ್ರ ಕೇರಿ ಆದರೂ ಒಂದೇಯ, ಶ್ರೀಮಂತರ ಕೇರಿ ಅಂದರೆ ಎಲ್ಲ ತಿನ್ನೋದು ಅನ್ನನೇ, ಏನಕ್ಕಕ್ಕ ಹಂಗೆ ಮಾತಾಡ್ತೀರ ಅಂತ ಕರೆದ್ಬಿಟ್ಟು ಅವಮಾನ ಮಾಡ್ತೀಯಾ ಅಂತ ಹೇಳ್ತಾರೆ.
ಆವಾಗ ಲಲಿತಾ ಯೋಚನೆ ಮಾಡ್ತಾಳೆ, ಈಗ ನಾನೇನಾರ ಮಾತಾಡಿದ್ರೆ ತಪ್ಪು ನಂದಾಗುತ್ತೆ, ಅದ್ರ ಬದಲು ನಯಸ್ಸಾಗಿ ಮಾಡಿ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಅಯ್ಯೋ ನನ್ನಿಂದ ಲಲಿತಾ ನಿನಗೆ ಅವಮಾನ ಆಗ್ತಿದೆ, ನಾನು ಹೋಗ್ತೀನಿ ಅಂತ ಆ ಯಮ್ಮ ಹೊರಡ್ತಾಳೆ. ಅದಕ್ಕೆ ಇಲ್ಲ ಅಕ್ಕ ಬನ್ನಿ ನೀವು, ಇಲ್ಲ ಅಕ್ಕ ಬನ್ನಿ ನೀವು ಅಂತ ಕದ್ದು ಕೂಸ್ಕೋದು. ಅವ್ರು ಹೋಗ್ತೀನಿ ಅಂದ್ರೆ ಕಳಿಸ್ತಿಲ್ವಲ್ಲ, ಕದ್ದು ಕೂಸ್ಕೋತಾ ಇದೆಯಲ್ಲ ಅಂತೇಳಿ ಮತ್ತೆ ಈ ಕಡೆ ಶ್ರೀಮಂತ್ರ ಕೇರಿ ಅವಳು ಒಬ್ಬಳು ಜಗಳ ತೆಗಿತಾಳೆ. ಅವಳು ಜಗಳ ತೆಗೆದ್ರೂ ಇವ್ಳು ಕೇಳೋದೇ ಇಲ್ಲ. ಇಲ್ಲ ಅಕ್ಕ ಕೂತ್ಕೊಳ್ಳಿ ನೀವು ಅಂತ. ಯಾರು ಕೊಡ್ತಾರೆ ಅವ್ರಿಗೆ ಕುಂಕುಮ ಅಂತಂದರೆ ನಾನು ಕೊಡ್ತೀನಿ ಅಂತಾಳೆ ಲಲಿತಾ. ಗುಡ್ಡಲ್ಲ. ಅದಕ್ಕೆ ಅವಳೇ ಕುಂಕುಮ ಕೊಟ್ಟು ಅವಳೇ ಹೂ ಮುಡಿಸಿ ಅವಳೇ ಬಳೆ ಎಲ್ಲ ಹಾಕಿ ಕಳಿಸ್ತಾಳೆ. ಆವಾಗ ಇವ್ರಿಗೆಲ್ಲ ಅವಮಾನ ಆದಂಗೆ ಆಗುತ್ತೆ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರೋದ್ರಿಂದ ಭೇದ ಭಾವ ಮಾಡುವಂಗಿಲ್ಲ, ಎಲ್ಲರನ್ನೂ ಒಂದೇ ಸಮ ನೋಡ್ಕೋಬೇಕು. ಹಾಗಾಗಿ ಅವ್ರ ಅತ್ತೆ ಅಂತೂ ಬಿಟ್ಟಂಗೆ ನೋಡ್ತಾ ನಿಂತಿರ್ತಾಳೆ. ಈವಮ್ಮ ಒಬ್ಬಳು ಜೋರು ಮಾಡ್ತಿರ್ತಾಳೆ ಅಷ್ಟೇ. ಅವ್ರು ಬಡವ್ರ ಕೆರೆ ಹುಡುಗಿನ ಕರ್ಕೊಂಡು ಬಂದು 2 ತಿಂಗಳಾಗಿದೆ ಗಂಡ ಸತ್ತು, ಆಗಲೇ ಊರೂರು ತಿರ್ಕೊಂಡು ಕುಂಕುಮಕ್ಕೆಲ್ಲ ಬರ್ತಾಳೆ ಅಂತೇಳ್ಬಿಟ್ಟು ಬಾಯಿ ಬಂದಂಗೆ ಮಾತಾಡ್ತಾಳೆ. ಅದಕ್ಕೆ ಲಲಿತಂಗೆ ಸಿಟ್ಟು ಬರ್ತಾ ಇರುತ್ತೆ. ಆದರೆ ಆ ಸಿಟ್ಟನ್ನು ತಡ್ಕೊಂಡು ಎಲ್ಲ ಮನುಷ್ಯ ಬನ್ನಿ ಅಕ್ಕ ನೀವು ಇರಿ ಅಕ್ಕ ನೀವು ಹೋಗಬೇಡಿ, ನೀವು ಇರಿ ಅಕ್ಕ ನೀವು ಹೋಗಬೇಡಿ ಅಂತ ಅವ್ಳನ್ನ ಇರಿಸ್ಕೊಂಡೇ ಇರ್ತಾಳೆ. ತುಂಬ ಚೆನ್ನಾಗಿದೆ ಸ್ಟೋರಿ, ನೋಡಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ ಸ್ಟೋರಿ ಕತೆ ನೋಡಿ ಗೊತ್ತಾಗುತ್ತೆ ನಿಮಗೇ. ತುಂಬಾ ಬ್ಯೂಟಿಫುಲ್ಲಾಗಿದೆ, ತುಂಬ ಚೆನ್ನಾಗಿದೆ, ನೋಡೋದಕ್ಕೂ ಚೆನ್ನಾಗಿದೆ, ಕೇಳೋದಕ್ಕೂ ಚೆನ್ನಾಗಿದೆ. ಪಾಪ ಅಯ್ಯಮ್ಮಂಗೆ ಎಷ್ಟು ಅವಮಾನ ಮಾಡ್ತಾರೆ, ಆದರೆ ಲಲಿತಾ ಆ ಥರ ಮಾಡಲ್ಲ. ತುಂಬ ಒಳ್ಳೆಯ ಹುಡುಗಿ ಅವಳು. ಪ್ರತಿಯೊಂದು ವಿಷಯದಲ್ಲೂ ಅವಳು ಎಲ್ಲಾದ್ರೂ ಅರ್ಥ ಮಾಡ್ಕೊಂಡು ಮಾಡ್ತಾಳೆ. ಅವ್ರ ಅತ್ತೆ ಎಷ್ಟೇ ಕ್ರಿಮಿನಲ್ ಮೈಂಡ್ ಉಪಯೋಗಿಸಿದ್ರು, ಅಂದರೆ ಈ ಸಲ ಡೈರೆಕ್ಟಾಗಿ ಹೋಗಬಾರ್ದು, ಇಂಡೈರೆಕ್ಟಾಗಿ ಹೋಗಬೇಕು ಅಂತ ಅವಳು ಸಂಚು ಮಾಡ್ತಿದ್ಲು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.